ಇನ್ನು ಬಹುವರ್ಷಗಳ ಬಳಿಕ ಬಿಎಸ್ವೈ ಹಾಗೂ ಈಶ್ವರಪ್ಪ ಮುಖಾಮುಖಿಯಾಗಿದ್ದಾರೆ. ಬಿಎಸ್ ಯಡಿಯೂರಪ್ಪ ಅವರ ಮೊಮ್ಮಗನ ಆರಕ್ಷತೆ ಕಾರ್ಯಕ್ರಮದಲ್ಲಿ ಇಬ್ಬರು ನಾಯಕರು ಭೇಟಿಯಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಅವರು ಭಾಗಿಯಾಗೋದಕ್ಕೆ ಅಂತ ಬಂದಿದ್ರು. ಇದೇ ಸಂದರ್ಭದಲ್ಲಿ ಇಬ್ಬರು ನಾಯಕರು ಮುಖಾಮುಖಿಯಾದರು. ಈ ಸಂದರ್ಭದಲ್ಲಿ ಕೆಎಸ್ ಈಶ್ವರಪ್ಪನವರಿಗೆ ಶಾಲು ಹೊದಿಸಿ ಯಡಿಯೂರಪ್ಪ ಅವರು ಅಭಿನಂದಿಸಿದರು. ಈಶ್ವರಪ್ಪ ಅವರನ್ನ ಭೇಟಿಯಾಗಿ ಕುಶಲೋಪರಿ ವಿಚಾರಣೆ ಮಾಡಿದ್ರು ಬಿವೈ ವಿಜಯೇಂದ್ರ. ಇದೇ ಸಂದರ್ಭದಲ್ಲಿ ಕೆಎಸ್ ಈಶ್ವರಪ್ಪ ನಗುನಗುತ್ತಾ ಮಾತನಾಡಿದ್ರು. ಕೆಎಸ್ ಈಶ್ವರಪ್ಪನವರು ಬಿವೈ ವಿಜಯೇಂದ್ರ ಅವರ ಜೊತೆಗೆ ನಗು ಮುಖದಿಂದಲೇ ಮಾತನಾಡಿದ್ರು. ನಿಮ್ಮ ವಸ್ತುಗಳ ಬಗ್ಗೆ ಜಾಗೃತಿ ರೂಪದಲ್ಲಿ ಕೆಲವರು ತಿರುಗಿ ಜೇಬಿಗೆ ಕತ್ತರಿಕೆ ಹಾಕುತ್ತಾರೆ. ದಯಮಾಡಿ ಗಮನಿಸಿ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಬಿಎಸ್ ಯಡಿಯೂರಪ್ಪ ಹಾಗೂ ಕೆಎಸ್ ಈಶ್ವರಪ್ಪ ನಡುವೆ ಒಂದು ರೀತಿ ಸಮರವೇ ಏರ್ಪಟ್ಟಿತ್ತು. ಕೆಎಸ್ ಈಶ್ವರಪ್ಪನವರು ನೇರವಾಗಿ ಬಿಎಸ್ ಯಡಿಯೂರಪ್ಪ, ಬಿವೈ ವಿಜಯೇಂದ್ರ ಇಬ್ಬರ ವಿರುದ್ಧ ಹಾಯ್ದಿದ್ದು ಅಪ್ಪ ಮಗ ಪಕ್ಷವನ್ನು ಹಾಳು ಮಾಡಿದ್ದಾರೆ ಅಂತ ನೇರವಾಗಿ ಜರಿದಿದ್ರು, ನೇರವಾಗಿ ಆರೋಪ ಮಾಡಿದ್ರು. ಬಿಎಸ್ ಯಡಿಯೂರಪ್ಪನವರ ಮೊಮ್ಮಗನ ಆರಕ್ಷತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತೆ ಕೆಎಸ್ ಈಶ್ವರಪ್ಪನವರಿಗೆ ಆಹ್ವಾನ ನೀಡಲಾಗಿತ್ತು. ಕೆಎಸ್ ಈಶ್ವರಪ್ಪನವರು ಕೊನೆಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಂದರ್ಭದಲ್ಲಿ ಬಿಎಸ್ ಯಡಿಯೂರಪ್ಪನವರಿಗೆ ಮುಖಾಮುಖಿಯಾದಂತಹ ಒಂದು ಸಂದರ್ಭ ಕೂಡ ಬಂದೊದಗಿತು. ಇನ್ನು ಇದೇ ಸಂದರ್ಭದಲ್ಲಿ ಕೆಎಸ್ ಈಶ್ವರಪ್ಪನವರನ್ನ ಯಡಿಯೂರಪ್ಪನವರು ನಗುಮುಖದಿಂದಲೇ ಸ್ವಾಗತ ಮಾಡಿಕೊಂಡ್ರು, ಶಾಲು ಹೊದಿಸಿ ಸನ್ಮಾನ ಕೂಡ ಮಾಡಿದರು.